ನಮಸ್ಕಾರಿಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ದೋಸ್ತ್ರ. ನಾವ ಇವತ್ತ ಕೇರಳ ರಾಜ್ಯದ ಒಂದು ಅಲೆಪಿ ಅಂತ ಒಂದು ಪ್ಲೇಸಿಗೆ ಬಂದೇವ್ರಿ. ಬಹಳ ಬಹಳ ಚೆನ್ನಾಗಿರುವಂತ ಪ್ಲೇಸ್ ಅಂತ ಹೇಳ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರಪ್ಪ ಅಂತಂದ್ರ ಬೋಟ್ ಹೌಸಿಗೆ ಬಹಳ ಬಹಳ ಫೇಮಸ್ ಆಗಿರುವಂತ ಪ್ಲೇಸ್ ಅಂತ ಹೇಳ್ಬೋದು. ದೋಸ್ತ್ರ, ನಾವ ಹುಬ್ಬಳ್ಳಿಯಿಂದ ಮಂಗಳೂರಿಗೆ ಹೋದ್ವಿ. ಮಂಗಳೂರಿಂದ ಅಲೇಪಿಗೆ ಬಂದ್ವಿ. ಅಲೇಪಿಗೆ ನೋಡ್ರಿಪ್ಪ, ಬಹಳ ಚೆನ್ನಾಗಿರುವಂತ ಪ್ಲೇಸ್ ಇದು. ಆಕ್ಚುಲಿ ಹೇಳ್ಬೇಕಂತಂದ್ರ ಬಹಳ ಬಹಳ ಖುಷಿ ಕೊಡ್ತ. ಆಕ್ಚುಲಿ ನಾವು ಕೂಡ ನಮ್ಮ ನಮ್ಮ ದೋಸ್ತರ ಜೊತೆ ಬಂದ್ವಿ. ಬಹಳ ಚೆನ್ನಾಗಿರುವಂತ ದೇವಸ್ಥಾನದ ಅನಂತ ಪದ್ಮನಾಭ ದೇವಸ್ಥಾನ ಏನ್ ಮಾಡಿದ್ವಿ, ಫಸ್ಟ್ ಭೇಟಿ ಕೊಟ್ಟು ಅಲ್ಲಿಂದ ಅಲೇಪಿಗೆ ನೋಡಾಕ್ ಬಂದ್ವಿ. ಹಂಗ ನಮ್ ದೋಸ್ತ ಇಲ್ಲಿ ಹೋಗುಣ್ರಿ, ಬೋಟ್ ಹೌಸ್ ಐತ್ರಿ ಅಂತಂದ. ಬಹಳ ಚೆನ್ನಾಗಿರುವಂತ ಬೋಟ್ ಹೌಸ್ ನೋಡುನ್ ಬರ್ರಿ ದೋಸ್ತ್ರ. ಪೂರ್ತಿ ನೋಡ್ಕೊಂತಿರ್ರಿ, ಹಂಗ ಶೇರ್ ಮಾಡ್ಕೊಂತಿರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂತಿರ್ರಿ. ದೋಸ್ತ್ರ ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂತ ಒಂದು ನೋಟವನ್ನ ನೋಡಾಕತ್ತೀರಿ. ಇಲ್ಲಿ ಕಾಣಾಕತ್ತಿತ್ತಲ್ಲ, ಅದೇ ನಟ್ಟ ನಡು ಬರುವಿಕೆ ಕಾಣುವಂತ ಅದೇ ನಮ್ಮ ಬೋಟ್ ಹೌಸ್. ಈಗ ಬೋಟ್ ಹೌಸ್ ಒಳಗಡೆ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಹಳ ಚೆನ್ನಾಗಿತ್ತು. ಆಕ್ಚುಲಿ 2000 ಪರ್ ಪರ್ಸನ್ ಅಂತ ಆಯ್ತಿದೆ. ಆಕ್ಚುಲಿ ಬಹಳ ಒಂದು ಚೆನ್ನಾಗಿರುವಂತ ಒಂದು ಪ್ಲೇಸ್. ಎಕ್ಸೈಟ್ಮೆಂಟ್, ಸಮುದ್ರದ ನಡುವೆ ಬೋಟ್ ಹೌಸ್ ಅಲ್ಲಿ ಸ್ಟೇ ಮಾಡೋದು, ಒಂದು ನೈಟ್ ಎಲ್ಲ ಪೂರ್ತಿ ಸ್ಟೇ ಮಾಡೋದು, ಫುಡ್ ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಮತ್ತೆ ಎಲ್ಲ ಟೀ ಕೊಡ್ತಾರ. ಆಮೇಲೆ ಊಟ ಇರುತ್ತೆ ನೈಟ್, ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ, ಅದಾದ್ಮೇಲೆ ಮಧ್ಯಾಹ್ನ ಊಟ ಕೊಡ್ತಾರ. ಅದಾದ ನಂತರ ಇಲ್ಲಿ ಬೋಟ್ ಅಲ್ಲಿ ನಮ್ಗೆ ಪೂರ್ತಿಯಾಗಿ ತಿರುಗಾಡಿಸ್ತಾರ. ಬಹಳ ಬಹಳ ಚೆನ್ನಾಗಿರುವಂತ ಆಂಬಿಯನ್ಸ್ ಇರುವಂತ ಏನ್ರಿಪ್ಪ ಅಂತಂದ್ರೆ ವಾತಾವರಣ ಅಂತ ಹೇಳ್ಬೋದು. ದೋಸ್ತರ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಿರುವಂತ ಒಂದು ನೋಟವನ್ನ ನೀವು ನೋಡಾಕತ್ತೀರಿ. ಇದು ಬೋಟ್ ಹೌಸ್ ಒಳಗಡೆ ಇರುವಂತ ಒಂದು ನೋಟವನ್ನು ನೀವು ನೋಡಾಕತ್ತೀರಿ. ನಾವು ಕೂಡ ನಮ್ಮ ದೋಸ್ತರು ಮತ್ತು ನಮ್ಮ ಕಲೀಗ್ಸ್ ಜೊತೆ ಬಂದ್ವಿ. ಬಹಳ ಚೆನ್ನಾಗಿರುವಂತ ಒಂದು ನೀವು ನೋಟವನ್ನ ನೀವು ನೋಡಾಕತ್ತೀರಿ. ಆದ್ರೂ ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರ್ರಿ. ದೋಸ್ತರ ನೋಡ್ರಿ, ಇಲ್ಲಿ ಎ ಸಿ ರೂಮ್ ಇತ್ತು ನಮ್ಗೆ. ಎ ಸಿ ರೂಮು ಎಷ್ಟು ಚೆನ್ನಾಗಿರುವಂತ ರೂಮ್ ನಿಮ್ಗೆ ಕಾಣಾಕತ್ತೈತಿ. ನಾನು ಕೂಡ ಒಂದು ವಿಡಿಯೋ ಮಾಡಾಕತ್ತೀನಿ, ನಿಮ್ಗೆ ಗೊತ್ತಾಗತ್ತಲ್ಲ. ಹಂಗ ನಾವು ಕೂಡ ನೋಡ್ರಿಪ್ಪ, ಹೋದಲ್ಲೇ ಬಂದಲ್ಲೇ ಹಿಂಗ ವಿಡಿಯೋ ಮಾಡ್ಕೊಂತ ಮಶ್ಕಿರಿ ಮಾಡ್ಕೊಂತ ಲೈಫ್ನ ಲೀಡ್ ಮಾಡೋದು, ಕಳೆಯೋದು ನಮ್ಮ ಒಂದು ಖುಷಿ ಒಂದು ಕೊಡುವಂತ ಸಂಗತಿ. ನಾವು ನೋಡ್ರಿಪ್ಪ, ನಾವು ಕೂಡ ಒಂದ ಹಂಗ ಮುಂದ್ ಮುಂದ್ ಹೊಂಟ್ವಿ. ನೋಡ್ರಿ ಸಮುದ್ರ ಹೆಂಗ್ ಕಾಣಾತೈತಿ ಒಳಗ, ಆ ಹೆಂಗ ನೀರ್ ಅಲೆಗಳು ಕಾಣಾಕತ್ತಾವ ಅಂತ ಗೊತ್ತಾಗತೈತಿ ನಿಮ್ಗ. ದೋಸ್ತರ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಬಂದ ಬೋಟ್ ಹೌಸ್ನಾಗ, ಕೇರಳ ಬೋಟ್ ಹೌಸ್ನಾಗ ಎಂಜಾಯ್ಮೆಂಟ್ ಮಾಡ್ರಿ. ಲೈಫ್ನಾಗ ಏನಿಲ್ರಿಪ್ಪ, ಖುಷಿಯಿಂದ ಇರ್ಬೇಕು, ನಕ್ಕೊಂತಿರ್ಬೇಕ, ಹಂಗ ಲೈಫ್ನ ಲೀಡ್ ಮಾಡ್ಕೊಂತಿರ್ಬೇಕ. ಇದರಿ ಜೀವನ. ಹಿಂಗ ಮಾಡ್ಕೊಂತ ಹೋದ್ರ ನಮಗೂ ಕೂಡ ಖುಷಿ ಕೊಡತ್ತ ಅಂತೇಳಿ ನಾವು ಕೂಡ ಹೇಳಾಕತ್ತೇವಿ. ದೋಸ್ತ್ರ ನೋಡ್ರಿಪ್ಪ, ಎಷ್ಟು ಪರ್ಫೆಕ್ಟ್ ಐತಿ ವ್ಯೂ ಪಾಯಿಂಟ್. ನೋಡ್ರಿದ ಸೂರ್ಯ ಮುಳುಗುವಂತ ಒಂದು ಸಾಯಂಕಾಲದ ವಾತಾವರಣದ ಟೈಮ್ ಎಷ್ಟು ಚೆನ್ನಾಗಿತ್ತು. ಈಗ ನೋಡ್ರಿಪ್ಪ, ನಮ್ಮ ಬೋಟ್ ಇದ್ದ ಒಂದು ಡ್ರೈವರ್ ಅಂತ ಹೇಳ್ಬೋದು. ಇವರು ಸಾಯಂಕಾಲದ ಸಮಯ, ಮಧ್ಯಾಹ್ನದ ಸಮಯ ಊಟ ಮಾಡಾಕತ್ತಾರ. ಇಲ್ಲಿ ಬಂದು ಊಟ ಮಾಡ್ಕೊಂತ ನಕ್ಕೊಂತ ಖುಷಿಯಿಂದ ಇರೋದೇ ಒಂಥರ ಒಂದು ಏನಪ್ಪಾ ಅಂದ್ರೆ ಖುಷಿಯ ಸಂಗತಿ ಅಂತ ಹೇಳ್ಬೋದು. ನಾವು ಕೂಡ ಇಲ್ಲಿ ಚೆನ್ನಾಗಿ ವಾತಾವರಣವನ್ನ ಸವಿದ್ವಿ. ಬಹಳ ಖುಷಿ ಆಯ್ತು ಇಲ್ಲೆಲ್ಲ ಬಂದು ನಾವು ಸ್ಟೇ ಮಾಡಿದ್ದು. ಹಂಗ ಇಲ್ಲಿ ಮಾತ್ರ ನಾವು ಡ್ಯಾನ್ಸ್ ಗಿನ್ಸ್ ಮಾಡಿದ್ವಿ. ನೋಡ್ರಿ, ನಾನು ಶೋ ಆಫ್ ಮಾಡಾಕಂತ ಚಸ್ಮಾ ಗಿಸ್ಮಾ ಹಾಕೊಂಡೆ ಒಂದು ಸೆಲ್ಫಿ ವಿಡಿಯೋ ಹಾಕತ್ತೆ. ನೋಡ್ರಿ, ನಾ ಯಾವಾಗಿದ್ರು ಸ್ಮಾರ್ಟ್ ಬಾಯ್ ರೀ. ನೋಡ್ರಿ ಎಷ್ಟು ಚಂದ ಕಾಣಾಕತ್ತೀನಿ ಅಂತೇಳಿ ನಮ್ಮ ಬಗ್ಗೆ ನಾವ ಕಾಂಪ್ಲಿಮೆಂಟ್ ಕೊಡ್ಕೋಬೇಕ್ರಿ. ಯಾಕಂದ್ರೆ ಬೇರೆದವ್ರು ಯಾರು ಕಾಂಪ್ಲಿಮೆಂಟ್ ಕೊಡಂಗಿಲ್ರಿ. ಅವ್ರ ಮೇಲೆ ನಮ್ಮ ಮೇಲೆಲ್ಲ ಹೊಟ್ಟೆ ಕಿಚ್ಚು ಪಡೋರು ಜಾಸ್ತಿ ಇರ್ತಾರ. ಅದಕ್ಕೆ ನಾವು ನೋಡ ಖುಷಿ ಪಡ್ಬೇಕ. ನೋಡ್ರಿ, ಎಷ್ಟು ಮಸ್ತ್ ವಾತಾವರಣ ಐತಿ ಇಲ್ಲೆಲ್ಲ. ನಂಗೆ ಅನ್ಸೋ ಮಟ್ಟಿಗೆ ಮೂವಿ ಶೂಟಿಂಗ್ಸ್ ಎಲ್ಲ ಆಗಿದಾವ ಅನ್ಸುತ್ತೆ. ಬಹಳ ಚೆನ್ನಾಗಿರುವಂತ ವಾತಾವರಣ ಅಂತ ಅನ್ಸುತ್ತೆ. ದೋಸ್ತರ, ಇಂಥಲ್ಲೆಲ್ಲ ಬಂದು ನಾವ್ ಏನ್ ಮಾಡ್ಬೇಕ್ರಿ, ಟೈಮ್ ಸ್ಪೆಂಡ್ ಮಾಡ್ಬೇಕ. ನಮ್ಮ ಮನಸ್ಸು ಏನಾಕೈತಿ, ಖುಷಿ ಆಕೈತಿ. ತಲ್ಯಾನಿರುವಂತ ಚಿಂತೆ ಹೋಗ್ತೈತಿ. ಆಮೇಲೆ ಟೆನ್ಷನ್ ಫ್ರೀ ಆಗ್ತಿ. ವರ್ಷಕ್ಕೆ ಒಂದ್ಸರ್ತಿ, 2 ವರ್ಷಕ್ಕೆ ಒಂದ್ಸರ್ತಿ, 6 ತಿಂಗಳಿಗೆ ಒಂದ್ಸರ್ತಿ ನೀವು ಇಷ್ಟಪಡುವಂತ ದೇವಸ್ಥಾನಕ್ಕಾಗ್ಲಿ, ಯಾವುದೇ ಒಂದು ಪ್ಲೇಸಿಗೆ ಹೋದ್ರ ಏನಾಕೈತ್ರಿ, ಮೈಂಡ್ ಚೇಂಜ್ ಆಗ್ತೈತಿ. ಪಾಸಿಟಿವ್ ಏನ್ರಿಪ್ಪ, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಅದರಿಂದ ಏನಾದ್ರು ಮಾಡ್ಬೇಕಂತೇಳಿ ನಿಮ್ಗೆ ಒಂದು ಇದು ಬರುತ್ತೆ ನೋಡ್ರಿ.
ಹಂಗಾರಿಪ್ಪ ನಾವು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೋಂತ ಶೋ ಆಫ್ ಮಾಡ್ಕೋಂತ ಇರ್ತೇವಿ. ನನ್ನ ಮಗ ನೋಡಿ, ನೋಡಿ, ನೋಡಿ ನಗತಾನ. ಹಂಗ ನೋಡ್ರಲ್ಲ ಎಷ್ಟು ಮಸ್ತ್ ಐತಿ. ದೋಸ್ತರ ಬಹಳ, ಬಹಳ ಚೆನ್ನಾಗಿರುವಂತ ನೋಟವನ್ನ ನೀವು ನೋಡಾಕತ್ತೀರಿ. ಆದ್ರೂ ಕೂಡ ಏನ್ರಿ ಏನ್ ಇಲ್ರಿಪಾ ಜೀವನ್ದಾಗ ನಕ್ಕೊಂತಿರ್ಬೇಕ, ಖುಷಿಯಾಗಂತಿರ್ಬೇಕ. ಹಂಗ ನಮ್ ದುತ್ತಿ ಕತ್ತಿ ಗುತ್ತಿ ಗುತ್ತಿ ಎಲ್ಲಾ ಮಕ್ಕೊಂಡ್ಲ. ನಮ್ಮ ಅಪ್ಪು ಸಾವ್ಕಾರ ಇನ್ನು ಮಕ್ಕವಲ್ಲೀಗ. ನೋಡ್ರಿ ಎಷ್ಟು ದೊಡ್ಡದಾಗಿರುವಂತ ಒಂದ್ ಬೋಟ್ ಅಂತ ಹೇಳತೈತಿ. ಎಷ್ಟು ಚೆನ್ನಾಗ್ ಕಾಣತೈತಿ. ಬೋಟ್ ಹೊಂಟ್ತಿ ಮೂವ್ ಆಗಾಕತ್ತ. ಹಂಗ ನಮ್ಮೂ ಏನ್ರಿಪಾ ವಿಡಿಯೋಸನ್ನ ನೀವು ನೋಡ್ಕೊಂತೀರಿ, ಶೇರ್ ಮಾಡ್ಕೊಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ. ಯಾಕಂದ್ರ ಎಲ್ಲೆಲ್ಲಿ ಏನೇನ್ ತೋರ್ಸೇನ್ರಿಪಾ ನಿಮ್ಗ. ಎಂತೆಂತ ವಿಡಿಯೋಸ್‌ಗಳನ್ನ ಹಾಕೇನಿ. ಇಂಥೆಂತೆಲ್ಲಾ ವಿಡಿಯೋಸ್ ಎಲ್ಲಾ ಹಾಕೇನಿ. ನೀವು ಒಂದ್ ಸ್ವಲ್ಪ ಶೇರ್ ಮಾಡ್ಕೊಂತಿರ್ಬೇಕ್ರಿ. ಶೇರ್ ಮಾಡ್ಕೊಂತ 4 ಮಂದಿ ತೋರ್ಸ್ಕೊಂತ ಲೈಕ್ಸ್ ಮಾಡ್ಕೊಂತಿರ್ಬೇಕ್ರಿ. ಬೆಲ್ ಬಟನ್ ಹೊಡ್ರಿ ಅಲ್ಲಿ. ಬೆಲ್ ಬಟನ್ ಹೊಡ್ದ ಗಂಟಿ ಬಾರಸ್ರಿ. ಅವಾಗ ಒಂದ್ ಸ್ವಲ್ಪ ಖುಷಿ ಆಕತ್ರಿ ನಮ್ಗ. ಹಂಗ ನಕ್ಕೊಂತಿರಿ ಹಂಗ ಖುಷಿಯಾಗಿರಿ. ಇಲ್ಲಿರುವಂತ ವಾತಾವರಣ ನೋಡಿ ಬಹಳ ಬಹಳ ಖುಷಿ ಆಯ್ತು ನಮ್ಗ. ಯಾಕ್ರಿಪಾ ಅಂತಂದ್ರ ಏನ್ರಿಪಾ ಅಂತಂದ್ರ ಕೇರಳ ಏನಪ್ಪಾ ಅಂತಂದ್ರ ದೇವರ ಒಂದು ನಾಡು ಅಂತ ಕರೀತಾರ. ಆದ್ರೂ ಕೂಡ ಇಲ್ಲಿರುವಂತ ವಾತಾವರಣ ಅದ್ರ ಹ್ಯುಮಿಡಿಟಿ ಮಾತ್ರ ಸಿಕ್ಕಾಪಟ್ಟೆ ರೀಪಾ. ಶೆಕಿ ಅನಸ್ತೈತಿ. ಅಲ್ಲ ಮೈಯಾಗೆಲ್ಲ ಬರೇ ನೀರ ಇಳಿತಾವ. ಆದ್ರ ಇಲ್ಲೇ ಎಸಿ ಇತ್ತ. ಆ ಎಸಿ ವಾತಾವರಣದಾಗ ಬಹಳ ಖುಷಿ ಆತ. ಆಮೇಲೆ ಅಲ್ಲೇ ಏನ್ರಿಪಾ ಅಂತಂದ್ರ